ನೋಡೆ ಸರಿಯಾಗಿ ನೋಡ್ಕೋ, ಇದು ಆಕ್ಸಿಲೇಟರ್, ಬ್ರೇಕು, ಕ್ಲಚ್, ಕಾರ್ನ ಕರೆಕ್ಟ್ ಆಗಿ ಓಡಿಸು. ಲೇ ಚಂದನ, ನಾನೇನ್ ಕಾರ್ನೇ ನೋಡಿಲ್ಲ ಅಂತ ಅನ್ಕೊಂಡ. ನನ್ಗೂ ಆಕ್ಸಿಲೇಟರ್, ಬ್ರೇಕು, ಕ್ಲಚ್ ಎಲ್ಲಾನು ಅಯ್ಯೋ ಯಾರು ಅಮ್ಮ, ಅಲ್ವೇ ಕಾರ್ ಡ್ರೈವಿಂಗ್ ಮಾಡ್ತೀನಿ ಅಂತ ನನ್ನನ್ನೇ ಮೇಲ್ ಕಳಿಸ್ಬಿಡ್ತಿದ್ದಲ್ಲ ನೀನು. ನಾವಿಬ್ರು ಬದುಕೊಂಡ್ವಿ ಕಣೆ. ಅಮ್ಮ ತಾಯಿ, ಮೊನ್ನೆ ತಾನೇ 20 ಲಕ್ಷ ಕೊಟ್ಟು ಹೊಸ ಕಾರ್ನ ತಗೊಂಡಿದ್ದೀನಿ. IDV ಅಂತ ಹೋದ್ರು 12 ಲಕ್ಷ ಕೊಡ್ತಾರೆ. ಅದಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇನ್ಶೂರೆನ್ಸ್ ಕಂಪನಿಯವ್ರು ಕೇಳೋ ಡಾಕ್ಯುಮೆಂಟ್ಸ್ ನ ಕೊಡೋ ಅಷ್ಟ್ರಲ್ಲಿ ನನ್ನ ಕೈಗೆ 12 ಲಕ್ಷ ಬರುತ್ತಷ್ಟೇ. ಏನು, ನನಗೆ ಗೊತ್ತು ನೀನ್ ಹಿಂಗ್ ಮಾಡ್ತೀಯಾ ಅಂತ. ಅದಕ್ಕೆ ಕಾರ್ ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ಬೇಕಾದ್ರೆ ರಿಟರ್ನ್ಸ್ ಆನ್ ಇನ್ವಾಯ್ಸ್ ಆರ್ಡರ್ ನ ಆಡ್ ಆನ್ ಮಾಡಿಸಿದ್ದೆ. ಏನು ರಿಟರ್ನ್ಸ್ ಆನ್ ಇನ್ವಾಯ್ಸ್ ಆರ್ಡರ್? ಹಾಗಂದ್ರೇನು? ಪೆದ್ದಿ ನಿನ್ ಕಾರ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಬೇಕಾದ್ರೆ ರಿಟರ್ನ್ಸ್ ಆನ್ ಇನ್ವಾಯ್ಸ್ ನ ಆಡ್ ಆನ್ ಮಾಡಿರ್ತೀಯ ಅಂತ ಅನ್ಕೋ. ನಿನ್ ಕಾರ್ ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅಥವಾ ಕಾರು ಆಕ್ಸಿಡೆಂಟ್ ಅಲ್ಲಿ ಡ್ಯಾಮೇಜ್ ಹೋಗ್ಬಿಡುತ್ತೆ. ಆಗ ನಿನ್ಗೆ ಇನ್ವಾಯ್ಸ್ ಅಲ್ಲಿ ಎಷ್ಟು ಮೆನ್ಷನ್ ಮಾಡಿರ್ತಾರೋ ಅಷ್ಟು ಪೂರ್ತಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಿನ್ನ ಕಾರ್ ವ್ಯಾಲ್ಯೂ 20 ಲಕ್ಷ ಇರುತ್ತೆ ಅಂತ ಅನ್ಕೋ. ರೋಡ್ ಟ್ಯಾಕ್ಸ್ ಮತ್ತೆ ರಿಜಿಸ್ಟ್ರೇಷನ್ ಫೀ ಎಲ್ಲಾನು ಸೇರಿಸಿ ಕೊಡ್ತಾರೆ ಗೊತ್ತಾ. ಇಷ್ಟೊಂದೆಲ್ಲ ಇದೆಯಾ? ಸರಿ ಹೋಗು.